ಜಡದಲ್ಲಿರುವಂತಹ ಒಂದು ಗುಣ ಇದೆಯಲ್ಲ, ಒಂದೊಂದರಲ್ಲಿ ಒಂದೊಂದು ಗುಣ ಇದೆ. ದ್ರವ್ಯಂ ಕರ್ಮಚ ಕಾಲಶ್ಚ ಸ್ವಭಾವೋ ಜೀವಯೇವ ಚ ಯದನುಗ್ರಹತಃ ಸಂತಿ ನ ಸಂತಿ ಯದುಪೇಕ್ಷಯ. ದೇವರು ಆ ಪದಾರ್ಥಗಳಲ್ಲೇ ಇರುವ ಒಂದು ವಿಶೇಷವಾದ ಪ್ರಾಪರ್ಟೀಸ್ ಏನಿದೆ ಅದನ್ನು ಕೊಡುವುದಕ್ಕಾಗಿ ಅದರಲ್ಲಿ ದೇವರು ಇದ್ದಾನೆ, ತನ್ನ ಅಧೀನದಲ್ಲೇ ಇಟ್ಕೊಂಡ್ಯಾನೆ. ಹಾಗಾಗಿ ಜೀವ ಹಾಗೂ ಜಡ, ಅಥವಾ ನಮ್ಮಷ್ಟಕ್ಕೆ ನಾವು ಸೀಮಿತವಾಗಿ ತೆಗೆದುಕೊಂಡ್ರೆ ಇಲ್ಲೇ ಎರಡಿದೆ. ಈ ದೇಹ ಜಡ, ಒಳಗಿರುವ ಚೇತನ ಅವನು ಜಡ ಅಲ್ಲ. ಹಾಗಾದರೆ ಈ ದೇಹ ಯಾರ ಅಧೀನ? ಇದು ದೇವರ ಅಧೀನ. ಭಗವದ್ಗೀತೆ ನೀವೆಲ್ಲ 10 ಬಾರಿ ಕೇಳಿದಿರಿ. ಕ್ಷೇತ್ರಜ್ಞ ವಿಚಾರ. ಇದಂ ಶರೀರಂ ಕೌಂತೆಯ ಕ್ಷೇತ್ರಮಿತ್ಯಭಿಧೀಯತೆ. ಈ ಶರೀರವನ್ನು ಕ್ಷೇತ್ರ ಅಂತ ಕರೀತಾರೆ. ಈ ಕ್ಷೇತ್ರದ ಬಗ್ಗೆ ಯಾರಿಗೆ ಗೊತ್ತಿದೆ ಅವನು ಕ್ಷೇತ್ರಜ್ಞ. ಏನು ನನ್ನ ದೇಹದ ಬಗ್ಗೆ ನಂಗೆ ಗೊತ್ತಿಲ್ಲದೆ ಏನ್ರಿ? ನನ್ನ ಹೈಟ್ ಏನು, ವೆಯ್ಟ್ ಏನು, ದಿನೋ ನಾನು ಚೆಕಪ್ ಮಾಡ್ಕೋತೀನಿ. ಶುಗರ್ ಇದೆಯಾ, ಬಿ ಪಿ ಇದೆಯಾ? ಹಾಂ, ನೀನು ಕ್ಷೇತ್ರಜ್ಞ ಅಲ್ಲ ಅಂದರು. ಮತ್ತಾರು ಕ್ಷೇತ್ರಜ್ಞ? ಈ ಶರೀರ ಅಂದರೆ ಶರೀರ ಅಲ್ಲಪ್ಪ, 24 ತತ್ವಗಳು. ಆ 24 ತತ್ವಗಳ ಬಗ್ಗೆ ಸರಿಯಾದ ಮಾಹಿತಿ ಇರೋದು ದೇವರಿಗೆ ನಿಜವಾದ ಕ್ಷೇತ್ರಜ್ಞ ಅವನು. ನಮಗೆ ಚೂರು ಪಾರು ಗೊತ್ತಿದೆ, ಹೈಟ್ ಗೊತ್ತು, ವೆಯ್ಟ್ ಗೊತ್ತು ಅಷ್ಟೇ. ರೋಗ ಏನೋ ಸಣ್ಣ ಪುಟ್ಟದ್ದು, ಶುಗರು ಅಥವಾ ಬಿ ಪಿ, ಇದು ಚೆಕಪ್ ಮಾಡ್ಕೋಬೋದು. ಇನ್ನೂ ದೊಡ್ಡದೆಲ್ಲ ಲಿವರ್ ಸರಿ ಇದೆಯಾ, ಕಿಡ್ನಿ ಸರಿ ಇದೆಯಾ, ಇನ್ನೊಂದು ಸರಿ ಇದೆಯಾ, ಮತ್ತೊಂದು ಸರಿ ಇದೆಯಾ, ಎಲ್ಲಿ ಗೊತ್ತಾಗತ್ತೆ? ಅದೆಲ್ಲ ಮೆಷಿನ್ಸು, ಡಾಕ್ಟರ್ಸು ಅವ್ರು ನೋಡಿ ಹೇಳಬೇಕು. ಅವ್ರಿಗೂ ಮೆಷಿನ್ಸು ಏನು ಮಾಹಿತಿಯನ್ನು ಕೊಡುತ್ತೆ ಅದರ ಪ್ರಕಾರವಾಗಿ ಇದಿಲ್ಲ ಅದಿಲ್ಲ ಅಂತ ನೋಡಿ ಹೇಳಿರ್ತಾರೆ. ಒಂದಿಷ್ಟು ಮೆಡಿಸನ್ ಕೊಟ್ಟಿರ್ತಾರೆ, ಸರಿ ಹೋಗ್ಬೋದು. ಕೆಲವ್ರಿಗೆ ಅದು ಸರಿನೂ ಹೋಗದೇ ಇರ್ಬೋದು. ವಿ ಆರ್ ವೆರಿ ಸಾರಿ, ಅದನ್ನು ಹೇಳಲಿಕ್ಕೆ ಹೋಗೋದಿಲ್ಲ. ಕೆಲವೊಮ್ಮೆ ಇದನ್ನು ಚೇಂಜ್ ಮಾಡಿ ಇದನ್ನು ತೊಗೊಂಡು ನೋಡಿ ಸರಿ ಹೋಗ್ಬೋದು. ಹೀಗೂ ಸಾಧ್ಯತೆಗಳುಂಟು. ಹಾಗಾದರೆ ಈ ಶರೀರ ಕ್ಷೇತ್ರ ಅಂತ ಕರೆಸಿಕೊಳ್ಳತ್ತೆ. ಇದರ ಒಳಗಿರುವ ಜೀವ ಇದರ ಓನರ್ ಅಲ್ಲ. ಇದರ ಓನರೇ ಆಗಿದ್ದಿದ್ರೆ ಶರೀರ ನಮ್ಮ ಮಾತು ಕೇಳಬೇಕಾಗಿತ್ತು. ಶರೀರ ನಮ್ಮ ಮಾತು ಕೇಳ ಸುಸ್ತಾಗತ್ತೆ, ಮಲಗ್ತೀವಿ, ಫೆಟೀಗ್. ಇದು ಭಗವಂತನ ಅಧೀನದಲ್ಲಿ. ಅದಕ್ಕೆ ಜೀವ ಜಡ ದೇವರ ಅಧೀನರೆಂದು. ಜೀವರೂ ಪರಮಾತ್ಮನ ಅಧೀನ, ಈ ಜಡ ಪದಾರ್ಥಗಳು ಪೂರ್ಣ ಅವನ ಅಧೀನ. ಜೀವೋತ್ತಮರಲ್ಲಿ ಭಕುತಿ, ಜೀವೋತ್ತಮರಾದ ವಾಯುದೇವರಲ್ಲಿ ವಿಶೇಷವಾದ ಭಕ್ತಿಯನ್ನು ಕೊಡು. ಜಡದಲ್ಲಿ ವೈರಾಗ್ಯವನ್ನು ಕೊಡು. ಅದೇ ತುಂಬ ಕಷ್ಟ ಇದೆ. ಪದಾರ್ಥಗಳಾಯಿತು, ದೇಹದ ಮೇಲೆ ತುಂಬ ಅಭಿಮಾನ ಹಾಕಿಯಾನೆ. ಇನ್ನು ನಾವು ಸಂಪಾದನೆ ಮಾಡಿದಂತಹ ಮನೆ, ಮಠ, ನಮ್ಮದು ಅಂತಿದೆಯಲ್ಲ, ಪ್ರತಿಯೊಂದು ಎಲ್ಲರಿಗೂ ಅಭಿಮಾನ ಇದೆ. ನಮಗೂ ಇದೆ, ನಿಮಗೂ ಇದೆ. ಅಭಿಮಾನ ಬಿಡೋದು ತುಂಬ ಕಷ್ಟ ಇದೆ. ನಮ್ಮದೇ ಆಗಬೇಕು. ಪ್ರತಿಯೊಂದೂ ಪರ್ಟಿಕ್ಯುಲರು. ತುಂಬ ಪರ್ಟಿಕ್ಯುಲರ್ ಆದರೆ ತುಂಬ ದುಃಖ ಪಡ್ತೀವಿ. ಅದು ಒಂದು ಇರಬೇಕು. ಮನೆಯಲ್ಲಿ ಇದ್ದಾಗ ಅವರದೇ ಆದಂತಹ ಒಂದು ವಸ್ತ್ರ, ಸ್ನಾನದ್ದು ಎಲ್ಲ ಇಟ್ಕೋಬೇಕು, ಸರಿ. ಕೆಲವೊಮ್ಮೆ ಅವರು ಬಳಸ್ತಾ ಇದ್ದ ಟವಲ್ ಎಲ್ಲೋ ಸಿಗೋದಿಲ್ಲ, ಒಗೆದು ಹಾಕಿರ್ತಾರೋ ಏನೋ ಆಗಿರುತ್ತೆ. ಅವ್ರು ಸ್ನಾನ ಆದರೂ ಬಿಡ್ತೀವಿ, ನಮ್ಮ ಟವಲ್ ಮಾತ್ರ ಬೇಕೇ ಬೇಕು ಅಂತಾರೆ. ಇಲ್ಲರಿ, ಅದು ಒಗಿಲಿಕ್ಕೆ ಹಾಕಿದ್ದೀನಿ, ಬೇಕಾದಾಗಲಿ ಅದೇ ಬೇಕು. ಅದನ್ನು ಇವರು ಒದ್ದೆ ಹಿಂಡು ಕೊಟ್ಟರೆ ಒಣಗಬೇಕು ಅಂತಾರೆ. ಅದೋ ಟರ್ಕಿ ಟವಲ್ 3 ದಿನ ಬೇಕು ಬೆಂಗಳೂರು ವೆದರ್ಗೆ ಒಣಗಲಿಕ್ಕೆ. ಇಲ್ಲ, ಅದೇ ಬೇಕು. ಅದು ಸಿಕ್ಕಾಪಟ್ಟೆ ಅಭಿಮಾನ. ಅಲ್ಲಿವರೆಗೂ ಯಾಕೆ? ಇಲ್ಲೇ ಪುರಾಣಕ್ಕೆ ಬಂದಾಗ ಕೆಲವ್ರಿಗೆ ಅವ್ರವ್ರ ಗೋಡೆ ಸಿಗಲಿಲ್ಲ ಅಂದರೆ ಪುರಾಣ ಆದರೂ ಬಿಡ್ತೀವಿ, ನಮ್ಮ ಗೋಡೆ ಬಿಡಲ್ಲ ಅಂತ. ನಮ್ಮ ಪ್ಲೇಸ್ ನಮಗೆ ಬೇಕು. ಅದು ಇವ್ರು ಯಾರು ಹಿಡ್ಕೊಳ್ಳಿಕ್ಕೆ? ನಂಗೆ ನಿನ್ನೆ ಅವ್ರು ನೋಡಿ ಮೈ ಉರಿದೋಯ್ತು. ಇಡೀ ಪುರಾಣ ಅವ್ರನ್ನ ನೋಡ್ತಾನೆ ಇದ್ದೆ. ನನ್ನ ಕಣ್ಣಲ್ಲಿ ಶಕ್ತಿ ಇದ್ದಿದ್ರೆ ಅವ್ರನ್ನ ಸುಟ್ಟು ಭಸ್ಮ ಮಾಡಿಬಿಡ್ತಾ ಇದ್ದೆ ಅಂತ. ಅವರದೇ ಆದಂತಹ ಪ್ರತಿಯೊಂದು ಪರ್ಟಿಕ್ಯುಲರ್. ಇಲ್ಲಿ ಯಾರು ಹಾಗಿಲ್ಲ ಅಂತೂ. ಮನುಷ್ಯನಿಗೆ ಇದೇ ಆಗಬೇಕು, ಇದೇ ಆಗಬೇಕು, ನಂದು ನಾನು, ನಂದು ನಾನು ಅನ್ನೋದು ತುಂಬ ಹಾಸು ಹೊಕ್ಕಾಗಿದೆ. ಅದಕ್ಕಂತಾರೆ ಜಡದಲ್ಲಿ ವಿರಕ್ತಿ. ನಾನು ಸಂಪಾದನೆ ಮಾಡುವ ಈ ಜಡ ಪದಾರ್ಥಗಳು ಅದು ಜಡ. ಅದರ ರಕ್ಷಣೆಗಾಗಿ ಒಬ್ಬೊಬ್ಬರಿಗೆ ಒಂದೊಂದಿದೆ. ಕಾರು, ಗಾಡಿ ಇವುಗಳನ್ನೆಲ್ಲ ತುಂಬ ಓಡಾಡಬೇಕು ಅಂದರೆ ಅದನ್ನೆಲ್ಲ ನೆಟ್ಟಿಗೆ ಇಟ್ಕೋಬೇಕು. ಆದರೆ ಸಿಕ್ಕಾಪಟ್ಟೆ ಅದರ ಮೇಲೆ ಅಭಿಮಾನ. ರಜೆ ಬಂತು ಅಂದರೆ ಅದನ್ನು ತೊಳೆದು ಮಾಡಿ, ದೇವರ ಉದ್ವರ್ಚನೆ ಏನು ಅಷ್ಟು ಚೆನ್ನಾಗಿ ಮಾಡಲ್ಲ ಇವನು. ಎಷ್ಟು ಅದನ್ನು ಪಳ 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 ಹೊಡೆಯೋ ಥರ ಮಾಡಿ ಅದನ್ನು ನಿಲ್ಲಿಸಿ 4 ಜನಕ್ಕೆ ತೋರಿಸಿ ಅದನ್ನು ಸೆಲ್ಫಿ ತೆಕ್ಕೊಂಡು ವಾಟ್ಸಾಪಲ್ಲಿ ಹಾಕಿ ನೋಡಿದ್ರೆ ಕಾರ್ ಹೇಗಿದೆ, ಏನು ತೆಗೆದ್ರಿ, 3 ತಿಂಗಳಾಗಿತ್ತು, ಸರ್ವೀಸ್ಗೆ ಹೋಗಿ ಬಂತದು. 3 ತಿಂಗಳಿಗೆ ಒಂದ್ಸಲಿ ಸರ್ವೀಸ್ಗೆ ಹೋಗಿ ಬರೋದು ಅಷ್ಟೇ ಅದು. ಇನ್ನೆಲ್ಲೆಲ್ಲೆಲ್ಲೆಲ್ಲೆಲ್ಲೂ ಇವನು ಓಡಿಸ್ಲಿಕ್ಕೆ ಬರಲ್ಲ, ಡ್ರೈವರ್ ಇವನು ಹೇಳಿದಾಗ ಬರೋದಿಲ್ಲ. ಹಾಗೀಗ ನೀವು ಓಲಾಡ್ಕೊಂಡು ಓಲಾದಲ್ಲಿ ಓಡಾಡೋದೇ ಭಾಗ್ಯ ಇರುತ್ತೆ. ಅದಕ್ಕಂದ್ರು ಅತಿಯಾದ ಮೋಹವನ್ನು ಜಡ ಪದಾರ್ಥಗಳಲ್ಲಿ ಮಾಡಬೇಡ.
ಎಲ್ಲ ಜಡ ಪದಾರ್ಥಗಳು ಅಂದರೆ ದೇಹ ಗೇಹಾದಿಗಳು ಅಂತ. ನಾನು ನನ್ನ ಅದಕ್ಕೆ 5ನೇ ಪ್ರಕರಣದಲ್ಲಿ ನಮ್ಮ ವಿಷ್ಣುತೀರ್ಥರು ಸಾರೋದ್ಧಾರದಲ್ಲಿ ವೈರಾಗ್ಯ ಪ್ರಕರಣದಲ್ಲಿ ಅಂತ ನತಸ್ಯ ತತ್ವಗ್ರಹಣಾಯ ಸಾಕ್ಷಾದ್ವರೀಯಸೀರಪಿ ವಾಚಸ್ವಮಾಸನ್ ಸ್ವಪ್ನೇ ನಿರುಕ್ತ್ಯ ಗ್ರಹಮೇಧಿ ಸೌಖ್ಯಂ ನಯಸ್ಯ ಹೇಯಾನುಮಿತಂ ಸ್ವಯಂ ಸ್ಯಾತ್. 1000 ಬಾರಿ ನೀನು ಕೇಳು, ವೇದವನ್ನೇ ಅಧ್ಯಯನ ಮಾಡಿರು, ಪುರಾಣಗಳನ್ನು ಕೇಳಿರು, ಯಾವಾಗ ನಿನಗೆ ದೇವರ ಬಗ್ಗೆ ಹೇಳಿದ್ದು ತಲೆಯಲ್ಲಿ ಉಳಿಯತ್ತೆ, ಆ ತಲೆಯಲ್ಲಿ ಇಳಿಯತ್ತೆ ಅಂತಾದರೆ ಅವರಂದರು ಸ್ವಪ್ನದಲ್ಲಿ ಕಂಡ ಪದಾರ್ಥಗಳ ಬಗ್ಗೆ ಜಾಗೃತ ಅವಸ್ಥೆಯಲ್ಲಿ ನೀನು ಹೆಚ್ಚು ತಲೆ ಕೆಡಿಸ್ಕೊಂಬಲ್ಲ. ಏನೋ ರಾತ್ರಿ ಮಲ್ಕೊಂಡಾಗ ಮೈಸೂರು ಮಹಾರಾಜಂತರ ಸ್ವಪ್ನ ಬಿತ್ತು, ಆನೆ ಮೇಲೆ ಕೂಡಿಸಿದ್ರು, ಏನು ವೈಭವದಿಂದ ಹೇಳೋ ಕಾಲಕ್ಕೆ ಅಂದೆ ಎಲ್ಲಿ ಆನೆ, ಆನೆ ಇಲ್ಲ ಗೀನ ಇಲ್ಲ, ಎದ್ದೇಳ್ರಿ ಹುಚ್ಚುಚ್ಚಾಗಿ ನೀವೇ ಇಲ್ಲೂ ಆನೆ ಥರ ಅಂಥೇಳಿ ಅವ್ರು ಬೈದು, ಅಲ್ಲೇ ಏನು ಅದೇ ಹುಚ್ಚುಚ್ಚು ಸ್ವಪ್ನ ಕಾಣ್ತಾ ಇರ್ತೀರಿ ನೀವು ಅಂತ ಅವ್ರು ಅಂದಮೇಲೆ, ಓ ಬೆಳಗ್ಗೆ ಆನೆ ಹುಡುಕ್ಲಿಕ್ಕೆ ಹೋಗಲ್ಲ, ಎಲ್ಲಿ ಆನೆ, ಮತ್ತು ಆನೆ ಬಂದರೆ ಮತ್ತೆ ಮನೆ ಬಾಗಿಲು ಸ್ವಲ್ಪ ದೊಡ್ಡದು ಮಾಡಬೇಕಾಗತ್ತೋ ಏನೋ, ಹುಚ್ಚು ಅಂತಾರಷ್ಟೆ. ಸ್ವಪ್ನದಲ್ಲಿ ಬಿದ್ದ ಪದಾರ್ಥಗಳ ಬಗ್ಗೆ ಹೇಗೆ ನಾವು ಹೆಚ್ಚು ತಲೆ ಕೆಡಿಸಿಕೊಳ್ಳೋದಿಲ್ಲ, ಹಾಗೆ ಈ ವೈಷಯಿಕ ಪದಾರ್ಥಗಳು ಇವತ್ತು ಇದೆ ದೇವರ ಸಂಕಲ್ಪದಿಂದ ನನ್ನೊಟ್ಟಿಗೆ, ಅದು ಯಾವತ್ತು ಬೇಕಾದ್ರೂ ಹೋಗ್ಬೋದು, ಅವನ ಇಚ್ಛೆ ಅದು. ಕೆಲವು ದಿನ ನನ್ನೊಟ್ಟಿಗೆ ಇರುತ್ತೆ, ಕೆಲವು ದಿನ ಹೋಗುತ್ತೆ. ಇದು ಸಾಧನೆಯಿಂದ ಬರುವಂಥದ್ದು, ಹೇಳಿದಷ್ಟು ಸುಲಭವಾಗಿ ಬರುವಂಥದ್ದಲ್ಲ. ಆದರೆ ಅದಕ್ಕೆ ಅಂದಿದ್ದು ಪಾಲಿಸದೆ ಪಾಲಿಸು. ಇದನ್ನು ನಾವು ಎಲ್ಲ ಪಾಲಿಸಿಗಳು ಅಂದರೆ LIC ಪಾಲಿಸಿ ತೊಗೊಂಡಿರ್ತೀವಿ, ನಿಜವಾಗಲೂ ದೇವರಲ್ಲಿ ಕೇಳಬೇಕಾದದ್ದು ಇದು ಪಾಲಿಸದೆ ಪಾಲಿಸದೆ ಪಾಲಿಸಯ್ಯ, ಇದನ್ನು ನೀನು ಕೊಡು. ಈ ಭಾವನೆ ಇದೆಯಲ್ಲ, ಜಡ ಪದಾರ್ಥಗಳ ಮೇಲೆ ತುಂಬ ಅಭಿಮಾನವನ್ನು ಹಾಕದೆ 4 ದಿನ ಇರುತ್ತೆ ಹೋಗತ್ತೆ. ಅದು ಇದ್ದಾಗ ದೇವರ ಸಂಕಲ್ಪ ನನಗೆ ಇದ್ದದ್ದೆಲ್ಲ ಭೋಗ ಮಾಡಬೇಕು ಅಂತಾನೂ ಇಲ್ಲ. ಪತುಚ್ಯುತಂ ತಿಷ್ಠತಿ ದಿಷ್ಟರಕ್ಷಿತಂ ಗೃಹೇ ಸ್ಥಿತಂ ತದ್ವಿಹತಂ ವಿನಶ್ಯತಿ ಜೀವತ್ಯನಾಥೋಪಿ ತದೀಕ್ಷಿತೋವನೇ ಗೃಹೇಪಿ ಗುಪ್ತೋಸ್ಯ ಹತೋ ನ ಜೀವತಿ. ದಾರಿಯಲ್ಲೇ ಬಿದ್ದಿದ್ರು ನಮ್ಮ ಪಾಲಿಗೆ ಅದು ಅಂತ ದೇವರು ಅದರ ಮೇಲೆ ಬರೆದಿದ್ದ, ದೇವರ ಸಂಕಲ್ಪ ಇತ್ತು ಅಂತಾದರೆ 1000 ಜನ ಅದೇ ದಾರಿಯಲ್ಲಿ ಓಡಾಡಿದ್ರು, ಮಾರನೇ ದಿವಸ ನಾನು ಹೋದಾಗ ನನ್ನ ಕಣ್ಣಿಗೆ ಬೀಳತ್ತೆ. 1000 ಜನ ಇರಲಿ, ನಾನು ಅದನ್ನು ಭೋಗ ಮಾಡಬಾರದು, ನಾನು ಅದನ್ನು ಬಳಸಿ ಆನಂದ ಪಡಬಾರದು ಅಂತ ದೇವರ ಸಂಕಲ್ಪ ಇದ್ದರೆ ಮನೆಯಲ್ಲೇ ಇದ್ದರೂ ಬೇಕಾದ ಟೈಮಿಗೆ ಸಿಗೋದೇ ಇಲ್ಲ. ನಿಮ್ಮ ಜೀವನದಲ್ಲಿ ಈ ಥರದ್ದು ಬೇಕಾದಷ್ಟು ಅನುಭವಗಳಾಗಿರುತ್ತೆ. ವಯಸ್ಸಾಗ್ತಾ ಆಗ್ತಾ ಕೆಲವು ಬೆಳ್ಳಿ ಬಂಗಾರ ಪದಾರ್ಥಗಳನ್ನು ಎಲ್ಲಿಟ್ಟಿರ್ತೀವಿ ಮರೆತು ಬಿಟ್ಟಿರ್ತೀವಿ, ಅದು ಬೇಕಾದಾಗ ಸಿಗೋದೇ ಇಲ್ಲ. ಎಲ್ಲೋ ಮದುವೆಗೆ ಹೋಗಬೇಕು, ಅರ್ಜೆಂಟು, ಗಾಡಿ ಬಂದುಬಿಟ್ಟಿರುತ್ತೆ, ಇವರು ಬೀರು ತೆಗೆದು ಹುಡುಕಿ ಸಾಕಾಗಿ ಹೋಗುತ್ತೆ. ಆ ಗಂಡ ಅಂತಾನೆ, ಆ ಗಾಡಿ ಅವನು ಹೊಟ್ಟೋಗ್ತಾನೆ, ನೀ ಬರ್ತೀಯೋ ಇಲ್ಲೋ, ನಿನ್ನ ಅಲಂಕಾರವೇ ಜಾಸ್ತಿ ಆಯಿತು, ಸರಿ ಎಲ್ಲೋ ಆಯಿತೋ ಏನೋ ಹಾಕ್ಕೊಳ್ಳದೆ ಬರೋ ಥರ ಆಗತ್ತೆ. ಗೃಹೇ ಸ್ಥಿತಂ ತದ್ವಿಹತಂ ವಿನಶ್ಯತಿ. ನಿನ್ನ ಮನೆಯಲ್ಲೇ ಬಚ್ಚಿಟ್ಟಿದ್ರು ಅದೇನಾಗುತ್ತೆ, ಬಚ್ಚಿಟ್ಟಿದ್ದಲ್ವಾ ಅದಕ್ಕೆ ನಿಂಗೂ ಸಿಗದೇ ಇರೋ ಥರ ಮಾಡಿಬಿಡ್ತಾನೆ. ಜೀವತ್ಯನಾಥೋಪಿ ತದೀಕ್ಷಿತವನು ದೇವರ ರಕ್ಷಣೆ ಮಾಡಬೇಕು ಅಂತಿದ್ರೆ ಅನಾಥನಾದರೂ ರಕ್ಷಣೆ ಮಾಡ್ತಾನೆ. ಆವನಾವನ ಕಾಯುವ ಅವನಿಯೊಳಗೆ ದೇವದೇವೇಶ ಶ್ರೀ ಹರಿಯಲ್ಲದೆ ಕೃಷ್ಣ. ಆವನಾವನ ಕಾಯುವ ಅವನಿಯೊಳಗೆ ಆವನಾಧಾರ ಅಡವಿಯಲ್ಲಿರುವ ಮೃಗಗಳಿಗೆ ಆವನಾಶ್ರಯ ಆ ಪಕ್ಷಿ ಜಾತಿಗಳಿಗೆ ಅವಪೋಷಕನು ಗರ್ಭದಲ್ಲಿದ್ದ ಶಿಶುವಿಗೆ ದೇವಗುರು ಪುರಂದರ ವಿಠಲನಲ್ಲದೆ ಪ್ರಾಣಿ. ಆವನಾವನ ಕಾಯುವ ಅವನಿಯೊಳಗೆ ಅವನಿಯೊಳಗೆ ಸರಕ್ಷಿತ ರಕ್ಷತೆ ಯೋಹಿ ಗರ್ಭೆ ಅಂತ ಹಿಂದಿನ ಮಾತು. ಇಲ್ಲಿ ಮುಂದೆ ಗೋಪಾಲದಾಸರು ಅದನ್ನೇ ಆಡಿದ್ದಾರೆ. ಜಡ ಪದಾರ್ಥದಲ್ಲಿ ತುಂಬ ಅಟ್ಯಾಚ್ಮೆಂಟ್ ಬೆಳೆಸ್ಕೋಬೇಡ. ಕಾವ ಕೊಲ್ಲುವುದೆಲ್ಲ ದೇವರೆಂಬುವ ಜ್ಞಾನ. ಕಾಯೋದು ಅವನೇ, ಕೊಲ್ಲೋದು ಅವನೇ. ಕಾಯೋದು ನಮ್ಮ ಕೈಯಲ್ಲಿಲ್ಲ, ಕೊಲ್ಲುವುದು ನಮ್ಮ ಕೈಯಲ್ಲಿಲ್ಲ. ಉಪತಿಚ್ಯುತಂ ದಿಷ್ಟರಕ್ಷಿತಂ ಸರಕ್ಷಿತ ರಕ್ಷತೆ ಯೋಹಿ ಗರ್ಭೆ. ಉಳಿಬೇಕು ಅಂತ ದೇವರ ಸಂಕಲ್ಪ ಇದ್ದರೆ ಎಲ್ಲೇ ಇದ್ದರೂ ಉಳಿತಾನೆ. ಎಂಥ ಸಮಸ್ಯೆ ಇರಲಿ, ಅವನಿಗೆ ಮೆಡಿಸನ್ ಸಿಕ್ಕಿಲ್ಲ, ಅದಾಗಿಲ್ಲ ಇದಾಗಿಲ್ಲ, ಕೆಲವುದೆಲ್ಲ ಕೇಳ್ತೀವಲ್ಲ, ಆಯಿತು ಅವ್ರು ಇನ್ನೇನು ಉಳಿಯೋದಿಲ್ಲ ಮಾಡೋದಿಲ್ಲ ಅಂತ. ಕೆಲವುದೆಲ್ಲ ತುಂಬ ಆಶ್ಚರ್ಯ. ಕೆಲವು ಸಂಗತಿಗಳು ನಮಗೆ ಪರಿಚಯ ಇದ್ದವರು
90, 92, 93 ವರ್ಷ ಆಯಿತು, ಇನ್ನೇನು ಇವರು ಇರೋದಿಲ್ಲ, ಎಲ್ಲರನ್ನೂ ಕರೆಸ್ರಿ ಮಾಡ್ರಿ. ಎಲ್ಲರೂ ಬಂದು ಹೋದ ವಾರಕ್ಕೆ ಪಾಪ ಅಂದ್ಕೊಂಡು ಅವರೆಲ್ಲ ಹೋದರೆ ಇವರು ಎದ್ದು ಚೆನ್ನಾಗಿ ಕೂತು ಅವರೇ ಫೋನ್ ಮಾಡಿದ್ರು, ಬಂದು ಹೋದ್ರಂತೆ ಪಾಪ, ಮಾತಾಡಿಸ್ಲಿಕ್ಕಾಗಲಿಲ್ಲ, ನೀವು ಚೆನ್ನಾಗಿದ್ದೀರಾ ಅಂತ. ನೀವು ಎಲ್ಲಿಂದ ಮಾಡ್ತಾ ಇದ್ದೀರಿ? ನಿಮ್ಮ ಮನೆಯಿಂದಾನೋ ಯಮಧರ್ಮರಾಜನ ಮನೆಯಿಂದಾನೋ? ಇಲ್ಲ ಇಲ್ಲ, ಅಲ್ಲಿಗೆ ಇನ್ನೂ ಕನೆಕ್ಟಿವಿಟಿ ನನಗೂ ಸಿಕ್ಕಿಲ್ಲ, ನಿಮಗೂ ಸಿಗಲ್ಲ, ನಮ್ಮ ಮನೆಯಿಂದಾನೇ. 92, 93 ವರ್ಷದಂಥವರು ಕೋವಿಡ್ನಿಂದ ಚೇತರಿಸಿಕೊಂಡು ಚೆನ್ನಾಗಿ ಆಗಿ, ಭಗವಂತನ ಸಂಕಲ್ಪ. ಸಣ್ಣ ಪುಟ್ಟವ್ರು ಏನೋ ಒಂದು ಸಣ್ಣ ಪುಟ್ಟದ್ದು ಅಂಥೇಳಿ ಅವ್ರಿಗೆ ಶುಗರ್ ಇತ್ತು, ಶುಗರು ಬಿ ಪಿ ಯಾರಿಗಿರೋದಿಲ್ಲ? ಇಲ್ಲ, ಅವ್ರು ಕೋವಿಡ್ಡಿಂದಲ್ಲ, ಅವರು ಇನ್ನೂ ಅನೇಕ ರೋಗಗಳು ಇತ್ತು. ಏನು ಅಂದರೆ ಶುಗರ್ ಇತ್ತು ಏನೋ, ಬಿ ಪಿ ಇತ್ತೋ ಏನೋ. ಅದು ಮನುಷ್ಯನಿಗಿರೋದು ಎರಡು ಜೈ ವಿಜಯರಿದ್ದಾಗ ಇದ್ದೇ ಇರುತ್ತದೆ. ಉಳಿಸುವ ದೇವರ ಸಂಕಲ್ಪ ಇತ್ತು ಅಂತಾದರೆ ಬೇಕಾದಾಗಲಿ ಕಾಯುವವನೂ ಅವನೇ, ಕೊಲ್ಲಬೇಕು ಅಂತ ದೇವರ ಸಂಕಲ್ಪ ಇದ್ದಾಗ ಈ ದುರ್ದೈವದಿಂದ ಇದು ಗೋಪಾಲದಾಸರು ಹೇಳಿದ್ದು ಎಷ್ಟು ಅಪ್ರಾಪ್ರಿಯೇಟ್ ಆಗಿದೆ ಅಂದರೆ ಇವತ್ತಿನ ಸಿಚುಯೇಷನ್ಗೆ ಇವತ್ತೆಲ್ಲ ಕಮ್ಮಿ ಆಯಿತು. ಆ ಕೋವಿಡ್ಗೆ ಸಿಕ್ಕಾಪಟ್ಟೆ ಬೆಲೆ ಕೊಟ್ಟು 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 ಬೇರೆ ಯಾವುದನ್ನ ರೋಗ ಅಂದರೆ ಕೂಡ ನೋಡ್ತಾ ಇರಲಿಲ್ಲ. ಎಷ್ಟೋ ಪೇಷಂಟ್ಗಳಿಗೆ ಸರಿಯಾದ ಟ್ರೀಟ್ಮೆಂಟ್, ಸಣ್ಣ ಪುಟ್ಟ ಟ್ರೀಟ್ಮೆಂಟ್ ಸಿಗದೆ ಕೃಷ್ಣಾರ್ಪಣೆ ಆಗ್ಬಿಟ್ಟಿದೆ. ಅವರು ಒಂದು ಇಂಜೆಕ್ಷನ್ನು, ಅವ್ರಿಗೆ ಬೇಕಾದ ಮೆಡಿಸನ್ನನ್ನು ಪ್ರಿಸ್ಕ್ರೈಬ್ ಮಾಡಿದರೆ ಸರಿಯಾಗಿರೋದು, ತುಂಬ ಬಿ ಪಿ ಆಗಿ ಹೊಟ್ಟೋಗೋದು, ಈ ಥರದ್ದು. ಕೋವಿಡ್ ಅಲ್ವಾ ನೋಡೋದೇ ಇಲ್ಲ, ಕೋವಿಡ್ ಹೌದಾ ನಿಮ್ಮನ್ನು ಬಿಡೋದೇ ಇಲ್ಲ, ಎರಡೂ ಅತಿರೇಕ. ಕಾಯುವವನು ಭಗವಂತನೇ, ಕೊಲ್ಲುವವನು ಅವನೇ. ಅದಕ್ಕೊಂದು ನಿಮಿತ್ತವನ್ನು ಇಟ್ಕೊಂಡ್ಯಾನೆ. ಇದು ದೇವರೆಂಬುವ ಜ್ಞಾನ, ಇದೆಲ್ಲವನ್ನ ಮಾಡುವವನು ಅವನು ಅನ್ನುವ ಜ್ಞಾನವನ್ನು ಇದನ್ನು ಪಾಲಿಸದೆ ಪಾಲಿಸು. ಅಂದರೆ ಇದನ್ನು ಚಿಂತನೆ ಮಾಡಿದಾಗ ನಾನೇ ರಕ್ಷಣೆ ಮಾಡಿದೆ, ನಾನು ಮಾಡಿದ ಪ್ರಾಡಕ್ಟು. ಕೆಲವ್ರಿಗೆಲ್ಲ ತುಂಬ ಇರುತ್ತೆ, ಮಕ್ಕಳನ್ನು ಕಷ್ಟಪಟ್ಟು ಬೆಳೆಸ್ತೇವೆ ತಂದೆ ತಾಯಿಗಳು, ಅವನಿಗೆ ಒಳ್ಳೆ ಓದನ್ನು ಕೊಡುವ, ಅವನು ಚೆನ್ನಾಗಿರಲಿ ಮಾಡಲಿ. ಅಫ್ಕೋರ್ಸ್ ನಾನು ಮಾಡಿದ್ದು ದೇವರ ಅನುಗ್ರಹದಿಂದ ಸಕ್ಸಸ್ಸು ಆಯಿತು ಅಂತ ಇಟ್ಕೊಳ್ಳುವ. ಅವನು ದೊಡ್ಡ IIT-ಯಲ್ಲೇ ಇಂಜಿನಿಯರಿಂಗ್ ಮುಗಿಸ್ದ, MTech ಮುಗೀತು, ಎಲ್ಲವೂ ಆಯಿತು. ಇವನಿಗೆ ಹೆಮ್ಮೆ, ನನ್ನ ಮಗ ಹೀಗಾಗಿದ್ದಾನೆ. ಅಲ್ಲಿಗೆ ನಿಂತಿದ್ರೆ ಚೆನ್ನಾಗಿರೋದು. ಅವನು ಎಲ್ಲ ಮಾಡಿ ಒಂದಿನ ಕೈ ಕೊಟ್ಟು ಹೋದಾಗ ಇವನು ಹೊಡ್ಕೋತಾ ಇರ್ತಾನೆ, ನಾ ಎಷ್ಟು ಮಾಡೋದು ನಿನ್ನ ಯಾವನು ಮಾಡು ಅಂದಿದ್ದು, ಯಾಕೆ ಹಡದ್ರಿ ನನ್ನನ್ನು ಅಂದ್ಬಿಟ್ಟು ಇವರು ಒಂದು ಸರ್ಟಿಫಿಕೇಟ್ ಕೊಟ್ಟು ಹೊಟ್ಟೋದ. ಅಂದರೆ ಇಡೀ ಜೀವನ ನಾ ಎಷ್ಟು ಮಾಡಿದೆ. ಅವನ ಸಲುವಾಗಿ ದೇವ್ರ ಪೂಜೆ ಬಿಟ್ಟೆ, ಅವನ ಸಲುವಾಗಿ ಪಾರಾಯಣ ಬಿಟ್ಟೆ, ಅವನಿಗೆ ಏಕಾದಶಿ ಪಾಪ ಬೇಜಾರು ಅಂದ್ಬಿಟ್ಟು ಎಲ್ಲ ಬಿಟ್ಟೆ. ಅದರದೆಲ್ಲ ಬಿಟ್ಟಿದ್ದಕ್ಕೆ ಅವನು ನಿನ್ನ ಬಿಟ್ಟುಬಿಟ್ಟಿದ್ದು ಮಗನೇ. ಅವನ ಸಲುವಾಗಿ ದೇವ್ರ ಪೂಜೆ ಬಿಟ್ಟೆ, ಅವನ ಸಲುವಾಗಿ ವ್ರತ ಬಿಟ್ಟೆ, ನಿಯಮ ಬಿಟ್ಟೆ. ಅದ್ಯಾಕೆ ಬಿಡಬೇಕಾಗಿತ್ತು? ಇದು ಎಲ್ಲರ ಜೀವನದಲ್ಲಿ ಆಗುವಂಥದ್ದು. ನಿನ್ನ ಜೀವನದಲ್ಲಿ ದೇವರ ಆರಾಧನೆ ಎಷ್ಟಿದೆಯೋ ಅದನ್ನು ಮಾಡ್ಕೋ. ಕರ್ತವ್ಯದ ಕರ್ಮತ್ವೇನ ಏನು ಮಾಡಬೇಕು, ತಂದೆಯಾಗಿ ತಾಯಿಯಾಗಿ ಅದನ್ನು ಮಾಡು. ಮಾಡಬೇಕಾದ ಕರ್ತವ್ಯವನ್ನೂ ಬಿಟ್ಟು ನಾನು ಗಂಧದ ಚಕ್ಕೆಯಂತೆ ಎಲ್ಲ ತೆಗೆದೆ ಅಂದಾಗ ಅವನು ನಿನಗೆ ತುಂಬ ಕೈ ಕೊಟ್ಟಾಗ ತುಂಬ ನೋವಾಗತ್ತೆ. ನೀನು ಸ್ವಲ್ಪ ಮಾಡಿದರೆ ನಾ ಮಾಡಿದ್ದು ಅಷ್ಟೇ, ಅವನು ಮಾಡಿದ್ದು ಅಷ್ಟೇ, ಹೋಗಲಿ ಭಗವಂತನ ಚಿತ್ತಾನ್. ಅದಕ್ಕೆ ಅಂತಾರೆ, ಕಾವುವನು ಅವನು, ಕೊಲ್ಲುವವನು ಅವನು, ಎಲ್ಲವೂ ದೇವರ ಅಧೀನ ಅನ್ನುವ ಜ್ಞಾನ ಇದೆಯಲ್ಲ, ಇದೇ ಪಾಲಿಸಯ್ಯ ಅಂತ ಕೇಳಿದ್ದಾರೆ. ನಾಳೆ ದಿವಸ ಮುಂದಿನ ಪದ್ಯಗಳನ್ನು ನೋಡುವ. ಶ್ರೀಕೃಷ್ಣಾರ್ಪಣಮಸ್ತು.